ನನ್ನ ಫಾಲೋವರ್ಸ್ಗೆ ಮುಖ್ಯವಾಗಿ ಹೇಳ್ಕೊಡೋದೇನಪ್ಪ ಅಂತಂದರೆ, ಇವಾಗ ನೀವು ನಾಟಿ ಕೋಳಿಗಳನ್ನ ಸಾಕಿದ್ದೀರಾ, ಜಾಗ ಮಾಡ್ಕೊಡೋಕೆ ಆಗ್ತಿಲ್ಲ, ಮತ್ತು ನಾಟಿ ಕೋಳಿಗಳಿಗೆ ಜಾಗ ಮಾಡಿಕೊಟ್ರು ಇಕ್ಕಕ್ಕೆ 1 ಅವರ್ ಮೊಟ್ಟೆ ಇಕ್ಕಬೇಕು. ಅಂದರೆ 1 ಅವರ್ ಟೈಮ್ ಬೇಕೇ ಬೇಕು ಮೊಟ್ಟೆ ಇಕ್ಕಕ್ಕೆ. ಈಗ ಅದಕ್ಕೆ ನೀವು ಮಾಡಿಕೊಡ್ಬೇಕಾಗಿರೋ ಜಾಗ ಏನು? ಈಗ ನಿಮ್ಮ ಹತ್ರ ಜಾಗ ಮಾಡೋಕೆ ಆಪ್ಷನ್ ಇಲ್ವಾ? ಕೋಳಿಗಳಿಗೆ ಮನೆ ಒಳಗಡೆ ಬಾಗಿಲು ತೆಗ್ಬಿಡಿ. ಅಂದರೆ ಅದು ಕೂತ್ಕೊಳ್ಳೋ ಜಾಗದಲ್ಲಿ ಮತ್ತು ಅದೆಲ್ಲಿ ನಿಂತ್ಕೊಳ್ಳೋ ಜಾಗದಲ್ಲಿ ಮತ್ತು ಮೇಯ್ತವೆ ನೀವು ಜಾಗ ಮಾಡ್ಕೊಬಿಡಿ. ಅಲ್ಲಿ ಜಾಗ ಏನು ಅಂತಂದರೆ, ನೀವು ಬಾಗಿಲು ತೆಗೆದ್ಬಿಟ್ರೆ ಅದು ಒಳಗಡೆ ಹೋಗಿ ಮೊಟ್ಟೆ ಇಕ್ಬಿಟ್ಟು ಬರುತ್ತೆ. ನೀವು ಏನು ಮಾಡ್ತೀರಾ ಅಂದರೆ, ಫಾರಮಿಂದ ಒಳಗಡೆ ಹೋದಾದ್ಮೇಲೆ ಕಾಲು ಕೆರೆದು ಗಲೀಜು ಮಾಡುತ್ತೆ, ಮತ್ತು ಒಳಗಡೆ ಹೋಗಿ ಇಕ್ಕೆ ಇಕ್ತವೆ ಅಂದ್ಬಿಟ್ಟು ಕೆಲವ್ರು ಏನು ಮಾಡ್ತೀರಾ ಅಂದರೆ ಫಾರಮ್ ಬಾಗಿಲನ್ನೇ ಓಪನ್ ಮಾಡಲ್ಲ. ಇವಾಗ ಎನಿ ಟೈಮ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಡೈರೆಕ್ಟ್ ಫಾರಮ್ನ 24 ಗಂಟೆ ಟೈಮ್ ಓಪನ್ ಮಾಡಿಬಿಟ್ರೆ ನಿಮ್ಗೆ ಆರ್ವಸೆನೂ ಬರುತ್ತೆ. ಒಳಗಡೆ ಏನೇ ಸ್ಮೆಲ್ ಇದ್ದರೂ ಒಳಗಡೆ ಗಾಳಿ ಆಡ್ತಾ ಇರುತ್ತೆ. ನೀವು ಫಾರಮ್ನ ಗಾಳಿ ಆಡಿದಷ್ಟು ನೀಟಾಗಿ ಚೆನ್ನಾಗಿರುತ್ತೆ ನಿಮ್ಮ ಫಾರಮ್. ಅದನ್ನು ಬಿಟ್ಬಿಟ್ಟು ನೀವೇನು ಮಾಡ್ತೀರಾ ಅಂತಂದರೆ, ಈಗ ಕೋಳಿಗಳನ್ನ ಸಾಕಿದ್ದೀರಾ ಅಂದ ತಕ್ಷಣ ಗಲೀಜು ಮಾಡುತ್ತೆ, ಮತ್ತು ತಿರ್ಗಾ ಒಳಗಡೆ ಹೋಗಿ ಅವೆಲ್ಲ ಗಲೀಜು ಮಾಡ್ತೇವೆ ಅಂದ್ಬಿಟ್ಟು ಕೋಳಿಗಳನ್ನ ಒಳಗಡೆ ಬಿಟ್ಕೊಳಕ್ಕೆ ಹೋಗಲ್ಲ. ಆವಾಗ ನಿಮಗೆ ಮೊಟ್ಟೆ ಇಕ್ಕಲ್ಲ. ಇಲ್ಲಿ ಕಾಣಿಸ್ತಿದೆ ನೋಡಿ, ಕೋಳಿಗಳಿಗೆ ಈ ಥರನಾದ್ರೂ ಮಿನಿಮಮ್ 1 ಅವರ್ ಬೇಕೇ ಬೇಕು ಕೋಳಿಗಳಿಗೆ. ನೀವು ಮೊಟ್ಟೆ ಇಕ್ತಿರೋ ಪ್ರಾಬ್ಲಮ್ಸ್ ಏನಪ್ಪ ಅಂತಂದರೆ, ಅದಕ್ಕೆ ಜಾಗ ಸೆಟ್ ಆಗಬೇಕು. ಜಾಗ ಸೆಟ್ ಆಗಿಲ್ಲ ಅಂತಂದರೆ ಅದು ಬೇಕಾಗ್ಬಿಟ್ಟು ಮೊಟ್ಟೆ ಇಕ್ಬಿಟ್ಟು ಬರುತ್ತೆ. ಆಮೇಲೆ ನೀವು ಸಾಕಿರೋ ಕೋಳಿಗಳೇ ಕುಡ್ಕೋತಾ ಇರುತ್ತೆ. ಮತ್ತು ಈಗ ತುಂಬ ಜನನು ಅದನ್ನೇ ಕೇಳ್ತಾ ಇರೋದು, ಬ್ರೋ ಕೋಳಿಗಳು ಮೊಟ್ಟೆ ಇಕ್ಬಿಟ್ಟು ಅದೇ ಕುಡ್ಕೋತೈತೆ, ಏನು ಪ್ರಾಬ್ಲಮ್ಸು ಅಂತ. ಬಟ್ ಅದೇ ಕುಡ್ಕೊಳ್ಳೋ ಪ್ರಾಬ್ಲಮ್ಗಳೇ ಇದು. ನೀವು ಜಾಗ ಮಾಡಿಕೊಟ್ಟಿಲ್ಲ ಅಂದರೆ 100% ಅದು ಕುಡ್ಕೊಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಫಸ್ಟು ಜಾಗ ಮಾಡಿಕೊಡ್ಬೇಕು. ನಾಟಿ ಕೋಳಿಗೆ ಜಾಗ ಮಾಡಿಕೊಡ್ಲಿಲ್ಲ ಅಂತಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮೊಟ್ಟೆ ಸಿಗೋಲ್ಲ. ಆಮೇಲೆ ತಿರ್ಗಾ ಮೊಟ್ಟೆ ಬರೋ ಮೊಟ್ಟೆ ಬರದೇ ಇರೋ ಕಾರಣ ಏನು ಅಂತಂದರೆ, ಕ್ಯಾಲ್ಶಿಯಮ್ಮು, ವಿಟಮಿನು, ಪ್ರೋಟೀನ್ ಏನಾದ್ರು ಸಿಕ್ಕಿಲ್ಲ ಅಂತಂದರೆ, ಮತ್ತು ಇನ್ನೊಂದೇನಪ್ಪ ಅಂತಂದರೆ ಜೇನುತುಳಗಳು ಜಾಸ್ತಿ ಆಗಿದ್ರು ಕೂಡ ಮೊಟ್ಟೆ ಇಕ್ಕಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ಆಲ್ಬೆಂಡೇಜಲ್ಲಿ ಇಲ್ಲ ಆಲ್ಬೂಮರ್ ಅಂತ 2 ಔಷಧಿ ಬರುತ್ತೆ. ಅವೆರಡರಲ್ಲಿ ಒಂದು ಔಷಧಿನಾದ್ರು ತಂದು ಇಟ್ಕೊಳ್ಳೇಬೇಕಾಗುತ್ತೆ. ಈಗ ನೀವು ತಂದು ಇಟ್ಕೊಂಡಿಲ್ಲ ಅಂತಂದರೆ ನಿಮಗೆ ಪ್ರಾಬ್ಲಮ್ಸ್ ಆಗೋದು. ಅದನ್ನು ತಂದು 15 ದಿನಕ್ಕೆ ಒಂದು ಸಲ ಅಂದರೂ ಯೂಸ್ ಮಾಡ್ಕೊಳ್ಳಿ. ಅಂದರೆ ಆ್ಯಂಟಿಬಯೋಟಿಕ್ ಯೂಸ್ ಮಾಡಿ ಏನೂ ಆಗಲ್ಲ ಪ್ರಾಬ್ಲಮ್ಸು. ನೀವು ಆ್ಯಂಟಿಬಯೋಟಿಕ್ ಯೂಸ್ ಮಾಡಿದ ತಕ್ಷಣ ಇದು ಫಾರಮ್ ಕೋಳಿ ಅನ್ಕೋತಾರೆ, ನಾಟಿ ಕೋಳಿ ಅನ್ಕೊಳ್ಳಲ್ಲ. ಇವಾಗೆಲ್ಲ ಕೆಮಿಕಲಲ್ಲಿದೆ, ಅದಿದೆ ಅಂತ ಅನ್ಕೋತಾ ಇರ್ತೀರಾ. ಇವತ್ತು ಕೆಮಿಕಲ್ ಇಲ್ಲದಂತೆ ಯಾವುದನ್ನು ನೀವು ತೆಗಿಯೋಕ್ಕಾಗಲ್ಲ. ಈಗ ಪ್ರಾಣಿ ಪಕ್ಷಿಗಳಲ್ಲಿ ಏನೇ ಮಾಡಿ ನಿಮಗೆ 100% ರೋಗ ಬಂತು ಅಂತಂದರೆ, ಈಗ ಮನುಷ್ಯನಿಗೆ 108 ಥರ ಮಾತ್ರೆ ಕೊಡ್ತಾರೆ ಅಂತಂದರೆ ನಾವು ತಡ್ಕೋತವ. ಇನ್ನು ಬೇಸಿಗೆ ಕಾಲದಲ್ಲಿ ಏನಪ್ಪ ಅಂತಂದರೆ ಕೊಕ್ಕರೆ ರೋಗ ಅದು ಇದು ಅಂತ ಬರ್ತವೆ ಅಂತೀರಾ. ಅವೆಲ್ಲನೂ ಅವಾಯ್ಡ್ ಮಾಡ್ಕೊಳ್ಳೋಕ್ಕೆ ಆ್ಯಂಟಿಬಯೋಟಿಕ್ ಬಳಸಲೇಬೇಕು. ಆ್ಯಂಟಿಬಯೋಟಿಕ್ ಬಳಸಿ ಫ್ರೆಂಡ್ಸ್.